ಹಳ್ಳಿ ಊರಿನ ಕೊನೆಯಲ್ಲಿದ್ದನು ರಾಮಪ್ಪ. ಆತನು ಒಬ್ಬ ಗರಿ ಬಡವನಾದರೂ ಅತಿಯಾಗಿ ಪ್ರಾಮಾಣಿಕ ಮತ್ತು ಸಹಾಯಪ್ರಿಯನು. ಅವನ ಪತ್ನಿ ಲಕ್ಷ್ಮೀ ಮತ್ತು ಮಗಳು ಗೋರಿ ಕೂಡ ಹಿಂದುಳಿದ ಪರಿಸ್ಥಿತಿಯಲ್ಲೇ ಬದುಕುತ್ತಿದ್ದರು. ಆದರೆ ಅವರ ಮನೆಯಲ್ಲಿದ್ದುದೊಂದೇ ಘನತೆ. ಅದು ಸದಾ ಸತ್ಯದ ಮಾರ್ಗವನ್ನು ಅನುಸರಿಸುವುದು. ಒಂದು ದಿನ ಊರಿನ ರಾಜನನ್ನು ಭೇಟಿ ಮಾಡಲು ರಾಮಪ್ಪ ಊರಿನ ಕೋಟೆಗೆ ಹೋಗಿದ್ದ. ರಾಜನ ಆಸ್ಥಾನದಲ್ಲಿ ತೊಡಗಿಕೊಂಡ ಚರ್ಚೆಯಲ್ಲಿ ರಾಜನು ಎಲ್ಲರ ಮುಂದೆ ಹೀಗೆ ಹೇಳಿದರು: ನಮ್ಮ ರಾಜ್ಯದಲ್ಲಿ ಯಾರಾದರೂ ನಿಜವಾದ ಪ್ರಾಮಾಣಿಕ ವ್ಯಕ್ತಿಯಿದ್ದರೆ ನಾನು ಅವರನ್ನು ಬಹುಮಾನದಿಂದ ಗೌರವಿಸುತ್ತೇನೆ. ಈ ಮಾತು ಕೇಳಿ ಎಲ್ಲರೂ ತಮಗೆ ತಾವು ಪ್ರಾಮಾಣಿಕ ಎಂದು ಸಾರಿದರು. ಆದರೆ ರಾಜನು ಪ್ರತಿಯೊಬ್ಬರ ಜೀವನದ ಬಗ್ಗೆ ತನಿಖೆ ಮಾಡಿದಾಗ ಯಾರೊಬ್ಬರವರು ಸಂಪೂರ್ಣ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿಲ್ಲ ಎಂಬುದನ್ನು ಅರಿತುಕೊಂಡ. ಆ ಸಮಯದಲ್ಲಿ ರಾಮಪ್ಪನು ತನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ಲಿಗೆ ಬಂದಿದ್ದ. ರಾಜನು ಅವನಿಗೂ ಇದೇ ಪ್ರಶ್ನೆ ಕೇಳಿದನು: ನೀನು ಪ್ರಾಮಾಣಿಕವನಾ? ನಿನಗೆ ಸತ್ಯವನ್ನು ಅನುಸರಿಸುವ ಶಕ್ತಿಯಿದೆಯಾ? ರಾಮಪ್ಪ ನೇರವಾಗಿ ಉತ್ತರಿಸಿದ: ಮಹಾರಾಜ, ನಾನು ನನ್ನ ಜೀವನದಲ್ಲಿ ಯಾವತ್ತೂ ಸುಳ್ಳು ಮಾತಾಡಿಲ್ಲ. ಆದರೆ ಬದುಕಲು ನಮಗೆ ಬೇಕಾದ ಅಗತ್ಯ ವಸ್ತುಗಳ ಕೊರತೆಯಿದೆ. ರಾಜನು ಈ ಮಾತು ಕೇಳಿ ಅವನ ನಂಬಿಕೆ ಪರಿಶೀಲಿಸಲು ಒಂದು ಪರೀಕ್ಷೆ ಇಡಲು ನಿರ್ಧರಿಸಿದ. ಅವನು ರಾಮಪ್ಪನಿಗೆ ಒಂದು ದೊಡ್ಡ ಮುತ್ತಿನ ಸರ ಕೊಟ್ಟು ಹೀಗೆ ಹೇಳಿದರು: ಈ ಮುತ್ತಿನ ಸರವನ್ನು ನಾನು ನಾಳೆ ಬೆಳಿಗ್ಗೆ ವಾಪಸು ಕೇಳಿಕೊಳ್ಳುತ್ತೇನೆ. ಅದನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕಾಪಾಡಬೇಕು. ರಾಮಪ್ಪ ಈ ಹೊಣೆಗಾರಿಕೆಯನ್ನು ಹೆದರಿ ಸ್ವೀಕರಿಸಿದರೂ ಆತನು ಸರವನ್ನು ಜಾಗ್ರತೆಯಿಂದ ಮನೆಯಲ್ಲಿಟ್ಟ. ಆದರೆ ರಾತ್ರಿ ಅವನ ಮನೆಗೆ ಕೆಲವು ಕಳ್ಳರು ಬಂದು ಸರವನ್ನು ಕದ್ದರು. ಸುಮಾರು ಗಂಟೆಗಳ ನಂತರ ರಾಮಪ್ಪ ಮತ್ತು ಅವನ ಕುಟುಂಬ ಇದನ್ನು ಕಂಡುಬಂದರು. ಅವನ ಹೆಂಡತಿ ಮತ್ತು ಮಗಳು ಅತಿಯಾಗಿ ಭಯಪಟ್ಟರು. ಆದರೆ ರಾಮಪ್ಪ ತನ್ನ ಪ್ರಾಮಾಣಿಕತೆಯನ್ನು ತೋರಿಸುವ ಸಮಯ ಬಂದಿದೆ ಎಂದು ಯೋಚಿಸಿದ. ದಿನ ಬೆಳಗಿನ ಜಾವ ಅವನು ರಾಜನ ಮುಂದೆ ಹಾಜರಾಗಿ ನಿಜವನ್ನು ತಿಳಿಸಿದ: ಮಹಾರಾಜ, ನಾನು ಸರವನ್ನು ಕಾಪಾಡಲು ಪ್ರಯತ್ನಿಸಿದ್ದೆ. ಆದರೆ ಅದು ಕಳವುಗೊಂಡಿದೆ. ನಾನು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಈ ಮಾತು ಕೇಳಿ ಸಭೆಯ ಎಲ್ಲಾ ಜನರು ಆಘಾತಗೊಂಡರು. ಆದರೆ ರಾಜನು ಕೋಪಗೊಂಡಿಲ್ಲ. ಬದಲಾಗಿ ಅವನು ಮುಖದಲ್ಲಿ ಒಂದು ಸ್ಮಿತವನ್ನು ತಂದ: ರಾಮಪ್ಪ, ನಾನೇ ಕಳ್ಳರನ್ನು ಕಳಿಸಿದ್ದರು. ನಾನು ನೋಡಲು ಬಯಸಿದ್ದದ್ದು ನಿನ್ನ ಪ್ರಾಮಾಣಿಕತೆ. ನೀನು ನಿಜಕ್ಕೂ ನನ್ನ ರಾಜ್ಯದ ಅತ್ಯಂತ ಸತ್ಯವಂತ ವ್ಯಕ್ತಿ. ಇದರಿಂದ ಸಂತೋಷಗೊಂಡ ರಾಜನು ರಾಮಪ್ಪನಿಗೆ ಬಹುಮಾನ ನೀಡಿದನು ಮತ್ತು ಅವನ ಕುಟುಂಬವನ್ನು ಶ್ರೀಮಂತನಾಗಿಸಿದನು. ಇದು ಊರಿನ ಜನರಿಗೆ ಪ್ರಾಮಾಣಿಕತೆಯ ಮಹತ್ವವನ್ನು ಕಲಿಸಿದ ಒಂದು ಅದ್ಭುತ ಪಾಠವಾಯಿತು. ನೈತಿಕ ಪಾಠ: ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಗೆಲುವು ತರುತ್ತದೆ ಮತ್ತು ಅದು ಅಲ್ಪಕಾಲದ ಸಂಕಟಗಳಿಗಿಂತ ದೊಡ್ಡ ಫಲ ನೀಡುತ್ತದೆ.